ಇವತ್ತು ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೆಚ್ಚಿನ ತರಕಾರಿಗಳನ್ನ ಬಳಸ್ಕೊಂಡು, ಮಿಲೆಟ್ಸ್ನ ಬಳಸ್ಕೊಂಡು ಹೇಗೆ ಬಿಸಿಬೇಳೆಬಾತನ್ನ ಕ್ವಿಕ್ಕಾಗಿ ಹಾಗೆಯೇ ತುಂಬ ರುಚಿಯಾಗಿ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಡಯಾಬಿಟಿಕ್ ಇರೋರ್ಗಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಕೂಡ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ ಈ ಮಿಲೆಟ್ಸ್ ಹಾಕಿ ಮಾಡಿರುವಂಥ ಬಿಸಿಬೇಳೆಬಾತ್. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇದನ್ನು ಮಾಡೋದಕ್ಕೆ ನಾನು 2 ರೀತಿಯ ಮಿಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಾಮೇನ ಹಾಗೆಯೇ ಇನ್ನೊಂದು ನವಣೆ. ಎರಡೂ ಕೂಡ ಸಮ ಪ್ರಮಾಣದಲ್ಲಿ, ಅಂದರೆ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀವೋ ಎರಡೂ ಕೂಡ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಹಾಗೆಯೇ ಹೆಸರುಬೇಳೆನ 1.5 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ಬದಲಾಗಿ ಹೆಸರುಬೇಳೆ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಇದು ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಮಿಲೆಟ್ಸ್ ಯಾವಾಗಲೂ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿನಲ್ಲಿ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ದೇಹನ ತಂಪು ಮಾಡುತ್ತೆ, ಇದೆಲ್ಲರಿಗೂ ಗೊತ್ತೇ ಇರುತ್ತೆ ನಿಮಗೆ. ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರಿಯೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಮೃದುವಾಗಿ ಬೇಯುತ್ತೆ. ಹಾಗಾಗಿ ಇದನ್ನು ಸ್ವಲ್ಪನಾದರೂ ಹುರ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಕೆಂಪಾಗೋ ತನಕ ಏನು ಬಿಡಬೇಡಿ. ಇಷ್ಟ ಆದ ತಕ್ಷಣ ಇದನ್ನು ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ಕುಕ್ಕರ್ಗೆ ನಾನಿಲ್ಲಿ 8 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಯಾವ ಅಳತೆನಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ನಲ್ಲಿ 8 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡ್ಮೇಲೆ ಒಂದು 3 ಇಂದ 4 ವಿಷಲ್ ಇದನ್ನು ಚೆನ್ನಾಗಿ ಬೇಯೋ ಹಾಗೆ ಕೂಗಿಸ್ಕೋಬೇಕಾಗತ್ತೆ. ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನನ್ನ ಮಗನ ಜೊತೆನೇ ನಾನು ಇದ್ಬಿಟ್ಟೆ. ಸೊ ನಾನು ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಅವನು ಓದಿಸೋದು, ಮನೆ ಕೆಲಸ, ಹೀಗೆ ಬ್ಯುಸಿಯಾಗಿರೋಂಥ ಅಮ್ಮಂದ್ರಿಗೆ ಹೊರಗಡೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬಂದು ಇಷ್ಟೆಲ್ಲದನ್ನು ಅರೇಂಜ್ ಮಾಡಿಕೊಂಡು ಹೆಚ್ಕೊಂಡು ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ. ಆವಾಗ ನನಗೆ ಹೊಳೆದಿದ್ದೆ ಈ ಮಿಂಟೋ ಕಾರ್ಟ್. ಮಿಂಟೋ ಕಾರ್ಟ್ನಲ್ಲಿ ಎಲ್ಲ ರೀತಿ ತರಕಾರಿಗಳು, ಹಣ್ಣುಗಳು, ಫ್ರೆಶ್ ಆಗಿರುವಂಥ ಸೊಪ್ಪು, ಹಾಗೆಯೇ ತುರಿದಿರೋ ತೆಂಗಿನಕಾಯಿ ಕೂಡ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ನಮ್ಮ ಆಹಾರ ಪದ್ಧತಿನಲ್ಲಿ ಹೆಚ್ಚಾಗಿ ತರಕಾರಿ ಹಾಗೆ ಹಣ್ಣುಗಳನ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಹೀಗೆ ನೀವೇನಾದರೂ ಡಯಟ್ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳು ಹಾಗೆ ಹಣ್ಣುಗಳನ್ನ ಹೆಚ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂದರೆ ಮಿಂಟೋ ಕಾರ್ಟ್ನಲ್ಲಿ ಇದು ಕೂಡ ಸಿಗುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಯಾವ ತರಕಾರಿಗಳು ಯಾವ ಸೈಜ್ನಲ್ಲಿ ಬೇಕು ಅಂತ ಹೇಳಿದ್ರೆ ಅದನ್ನು ಕಸ್ಟಮೈಸ್ ಮಾಡಿ ಫ್ರೂಟ್ ಬೌಲ್ಸ್ ಆಗಿರಬಹುದು, ಹಾಗೆಯೇ ವೆಜಿಟೇಬಲ್ ಸಲಾಡ್ಸ್ಗಳಾಗಿರ್ಬೋದು ಇಲ್ಲಿ ಅವೈಲೇಬಲ್ ಇರುತ್ತೆ. ಮಿಂಟೋ ಕಾರ್ಟಲ್ಲಿ ಎಲ್ಲ ತರಕಾರಿಗಳನ್ನು ನೀಟಾಗಿ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಅದನ್ನು ಹೈಜಿನಿಕ್ ಆಗಿ ಕಟ್ ಮಾಡಿ ಇದನ್ನು ಬಯೋಡಿಗ್ರೇಡಬಲ್ ಕಪ್ನಲ್ಲಿ ಹಾಕಿ ಈ ರೀತಿ ಬಾಳೆ ಎಲೆಯಿಂದ ಕವರ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಇನ್ಯಾಕೆ ತಡ, ನಿಮಗೇನಾದರೂ ಈ ಎಲ್ಲ ವೆಜಿಟೇಬಲ್ಸ್ ಹಣ್ಣುಗಳು ಏನು ಬೇಕು ಅಂದ್ರೂ ಇದನ್ನು ನೀವು ಮನೆಯಿಂದನೇ ಆರ್ಡ್ರ್ ಮಾಡ್ಕೋಬಹುದು. ನೀವೇನಾದರೂ ಸೌತ್ ಬ್ಯಾಂಗ್ಳೂರ್ನಲ್ಲಿದ್ದರೆ ಖಂಡಿತ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಎಲ್ಲ ಡೀಟೇಲ್ಸ್ನು ಮೆನ್ಷನ್ ಮಾಡಿರ್ತೀನಿ, ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇವತ್ತಿನ ಈ ಹೆಲ್ದಿ ರೆಸಿಪಿ ಮಾಡೋದಕ್ಕೆ ನಾನು ಮಿಂಟೋ ಕಾರ್ಟಿಂದ ಈ ಎಲ್ಲ ತರಕಾರಿಗಳನ್ನೂ ತರಿಸ್ಕೊಂಡಿದ್ದೆ. ಮಿಂಟೋ ಕಾರ್ಟಲ್ಲಿ ಎಲ್ಲ ತರಕಾರಿಗಳನ್ನ ನೀಟಾಗಿ ತೊಳೆದು ಹೆಚ್ಚಿ ಪ್ಯಾಕ್ ಮಾಡಿರೋದ್ರಿಂದ ಇದನ್ನು ನಾನು ಡೈರೆಕ್ಟಾಗಿ ಹಾಕೇ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತರಕಾರಿಗಳನ್ನ ನಾನು ಕುಕ್ಕರ್ನಲ್ಲಿ ಹಾಕಿ ಕೂಗಿಸ್ಕೊಳ್ತಾ ಇಲ್ಲ, ಹಾಫ್ ಬಾಯ್ಲ್ ಮಾಡ್ಕೊಂಡ್ರೇ ಸಾಕಾಗುತ್ತೆ. ಹಾಗಾಗಿ ಕುದೀತಾ ಇರೋ ನೀರಿಗೆ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಹುರುಳಿಕಾಯಿ, ಕ್ಯಾರೆಟು, ಹಾಗೆಯೇ ಗೆಡ್ಡೆಕೋಸು, ಆಲೂಗೆಡ್ಡೆ, ಸ್ವಲ್ಪ ಬಟಾಣಿನ ಕೂಡ ಸೇರಿಸ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಒಂದು ಬಾಣಲಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನು 2 ಟೊಮ್ಯಾಟೊನ ಕೂಡ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ 4 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪುಡಿ ರೆಸಿಪಿ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ಮುಂದಿನ ವೀಡಿಯೋದಲ್ಲಿ ಇದನ್ನು ತೋರಿಸ್ತೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಟ್ಕೊಂಡು ಈ ರೀತಿ ರಸನ ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ಗೆ ಬೆಲ್ಲನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಈ ರೀತಿ ಇದನ್ನು ಪಲ್ಯ ಥರ ರೆಡಿ ಮಾಡಿಕೊಂಡು ಚೆನ್ನಾಗೆ ಕುದಿಸ್ಕೋಬೇಕಾಗತ್ತೆ. ಒಂದು 2 ಮಿನಿಟ್ಸ್ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಬೇಯಕ್ಕಿಟ್ಟಂಥ ತರಕಾರಿ ಕೂಡ ನೀಟಾಗಿ ಬೆಂದು ರೆಡಿಯಾಗಿರುತ್ತೆ. ಹಾಗೆಯೇ ನಾವು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಂಥ ಮಿಲೆಟ್ಸ್ ಮತ್ತು ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಹದದಲ್ಲಿ ಬೆಂದಿರಬೇಕು. ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಇದೆರಡನ್ನೂ ಕೂಡ ನಾವು ಮಾಡ್ಕೊಂಡಿರುವಂಥ ಪಲ್ಯ ಅಥವಾ ಗೊಜ್ಜಿಗೆ ಸೇರಿಸ್ಕೊಂಡ್ಬಿಡೋಣ. ಈಗ ಬೆಂದಿರೋ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಇನ್ನೊಂದು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ತರಕಾರಿಗಳಿಗೆ ನೀಟಾಗಿ ಈ ಗೊಜ್ಜು, ಖಾರ, ಉಪ್ಪು ಎಲ್ಲ ಸೇರ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಮಿಲೆಟ್ಸ್ ಮಿಕ್ಸ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ
ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಇಷ್ಟು ಬೇಕಾಗತ್ತೆ. ಆಮೇಲೆ ಕುದಿತಾ ಕುದಿತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ. 5 ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಹೀಗೇ ಬಿಡಬೇಕಾಗತ್ತೆ. ಚೆನ್ನಾಗೆ ಇದು ಮಸಾಲೆ ಎಲ್ಲದಕ್ಕೂ ಹೊಂದ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗೆ ಕೈ ಆಡಿಕೊಂಡ್ರೆ ಈ ಒಂದು ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡು ಈ ರೀತಿ ಒಗ್ಗರಣೆ ರೆಡಿ ಮಾಡಿ ಅದನ್ನು ಬಿಸಿಬೇಳೆಬಾತ್ಗೆ ಹಾಕಿ ಚೆನ್ನಾಗಿ ಕೈ ಆಡಿಕೊಂಡ್ರೆ ಈ ಮಿಲೆಟ್ಸ್ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ತುಂಬಾ ಹೈ ಪ್ರೋಟೀನ್ ಹಾಗೆಯೇ ಫೈಬರಿಂದ ಕೂಡಿರುವಂತಹ ಈ ಮಿಲೆಟ್ಸ್ ಬಿಸಿಬೇಳೆಬಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.